ಮೆಟ್ರೋ ದರ ಬರೆಗೆ ಬ್ರೇಕ್ ಬಳಿಕವೂ ರಾಜಕಾರಣ ಮಾತ್ರ ನಿಲ್ತಾ ಇಲ್ಲ. ದರ ಪರಿಷ್ಕರಣೆಗೆ ಬ್ರೇಕ್. ಡಿಕೆಶಿ ವರ್ಸಸ್ ತೇಜಸ್ವಿ ಕ್ರೆಡಿಟ್ ಫೈಟ್ ಜೋರಾಗಿದೆ. ದರ ಏರಿಕೆಗೆ ತಡೆ ಹಾಕಿದ್ದೇ ನಾವು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರೆ 48 ಗಂಟೆ ಮೊದಲು ಹೇಳಿದ್ದೆ ನಾನು ಅಂತ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ. ಕೇಂದ್ರದ ಜೊತೆ ಮಾತಾಡಿ ದರ ಏರಿಕೆಗೆ ಬ್ರೇಕ್ ಹಾಕಿಸ್ದೆ. 48 ಗಂಟೆ ಮೊದಲೇ ಹೇಳಿದ್ದೆ, ಹೇಳಿದಂತೆ ತಡೆ ತಂದಿದ್ದೀವಿ. 48 ಗಂಟೆ ಮುಂಚೆ ಡಿಸಿಎಂ ಕೂಡ ಹೇಳಬಹುದಾಗಿತ್ತಲ್ವಾ? ಡಿಸಿಎಂ ಡಿಕೆಶಿಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಟಾಂಗ್ ಕೊಟ್ಟಿದ್ದಾರೆ. ನಾನು ನಮ್ಮ ಜನಕ್ಕೆ ಸಹಾಯ ಮಾಡಬೇಕು ಅಂತ ನನಗೆ ಇಷ್ಟ. ನಾನು ನಮ್ಮ ಜನರ ಧ್ವನಿ ಆಗಬೇಕು ಅಂತ ಇಷ್ಟ. ನಾವೆಲ್ಲ ರಾಜ್ಯದ್ದು ಎಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲ ರಾಜ್ಯದಲ್ಲೂ ಕೂಡ ಗಮನ ಇಟ್ಕೊಂಡಿದ್ವಿ. ಬಟ್ ನಾನು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಟ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ತಿಲ್ಲ. ಅವ್ರು ಕಳಿಸಿರೋ ಕಿಮ್ಮತ್ತು ನೀವೆಲ್ಲ ಏನೋ ದೊಡ್ಡ ಜಯ ಅವ್ರು ತಂದ್ಬಿಟ್ರು ಮಾಡಿಬಿಟ್ರು ಅಂತ ಅನ್ನೋದು ಕೊಡಲಿ. ಅವರು ಲೆಟ್ ದೇ ಕಮಾನ್, ವಾಟ್ ಈಸ್ ದ ಡೈರೆಕ್ಷನ್ ಇನ್ ವಾಟ್ ಆ್ಯಕ್ಟ್, ಯಾವ ಇದರಲ್ಲಿ ಪ್ರಕಾರ ಮಾಡಿದ್ದೀವಿ ಅಂತ ಏನಾರು ಹೇಳಿದ್ರೆ ಒಪ್ಕೊಳ್ಳೋಣ. ಏನು ಇದ್ರದ್ದು ಏನಿಲ್ಲ. ಈಗ ಮೀಟಿಂಗ್ ಇಟ್ಕೊಂಡಿದ್ದು ಅವರು ಮೀಟಿಂಗ್ ಮಾಡಬೇಕಾಯ್ತು. ಅವರು ಅಗೇನ್ ದೇ ಪೋಸ್ಟ್ಪೋನ್ ದಿ ಮೀಟಿಂಗ್. ದೇ ನೋ, ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ. ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ ಇದೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ. ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ, ಯಾಕೆಂದರೆ ಎಲ್ಲ ದೇಶ ರಾಜ್ಯನ ನಡೆಸಬೇಕಲ್ಲ. ಅವರು ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತೊಗೋತಾ ಇದ್ದಾರಲ್ಲ, ಕಾಂಟ್. ಇವತ್ತು ಕಮಿಟಿ ಇವತ್ತು ಮೀಟಿಂಗ್ ಮಾಡಬೇಕಾಯ್ತು. ಅವರು ವೈ ಡಿಡ್ ದೇ ನಾಟ್ ಬೇಕ್ ದಿ ಮೀಟಿಂಗ್? ವೈ ಡಿಡ್ ದೇ ನಾಟ್ ಗಿವ್ ಡೈರೆಕ್ಷನ್ಸ್? ವಾಟ್ ವಾಸ್ ದಿ ಲಾ ವಿಚ್ ವಾಸ್ ಬಿನ್ ಸ್ಟಾಪ್ ದೆಮ್? ಸೊ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನು ರೈಸ್ ಮಾಡಿ ಅಂತಲೂ ನಾನು ಕೇಳಿಲ್ಲ. ನಾನು ಈ ವಿಷಯಕ್ಕೆ ಹೋಗಿಲ್ಲ. ಆವತ್ತು ಏನು ಹಿಂದೆ ಸರ್ಕಾರ ಅವತ್ತು ಕಮಿಟಿ ತೀರ್ಮಾನ ಮಾಡ್ತು, ಅದು ಅವ್ರಿಗೆ ಇಂಡಿಪೆಂಡೆಂಟಾಗಿ ಅವ್ರು ನಾನು ಬಿಟ್ಬಿಟ್ಟಿದ್ದೀನಿ. ಅವ್ರ ಪಾಡವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ನನಗೆ ಅವ್ರಿಗೆ ಇದು ಯಾವ ಥರದಲ್ಲೂ ಇಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಅಂಟಿಲ್ ಎ ನ್ಯೂ ಫಿಕ್ಸೇಷನ್ ಕಮಿಟಿ ಇಸ್ ಬಿನ್ ಫಾರ್ಮ್ಡ್, ದಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎನಿ ಅದರ್ ಆಫೀಸರ್ಸ್ ಆಫ್ ದಿಸ್ ಆರ್ ನಾಟ್ ಎಲಿಜಿಬಲ್ ಟು. ನೋಡಿ, ನಮ್ಮ ಕ್ಷೇತ್ರದಲ್ಲಿ ಜಯನಗರದಲ್ಲಿ ನಾವು ಹೋರಾಟ ಮಾಡಿದ್ರಿಂದ ಜಯನಗರದ ಶಾಸಕರು ಸ್ವಾಭಾವಿಕವಾಗಿ ನಮ್ಮ ಜೊತೆಗಿದ್ರು. ಬೇರೆ ಕಡೆ ಮಾಡಿದಿದ್ರೆ, ಗೊರಗುಂಟೆ ಪಾಳ್ಯದಲ್ಲಿ ಮಾಡಿದಿದ್ರೆ ಅಲ್ಲಿರುವಂತ ನಮ್ಮ ನಾಯಕರುಗಳೆಲ್ಲರೂ ಬಂದಿರೋರು. ಸಮಸ್ತ ಭಾರತೀಯ ಜನತಾ ಪಾರ್ಟಿ ಜನರ ಒತ್ತಾಯವನ್ನ ಧ್ವನಿಯಾಗಿ ನಾವು ಹೇಳಿರೋದು. ಇದರಲ್ಲಿ ಹೆಂಗಿದೆ ಅಂತಂದ್ರೆ, ತೇಜಸ್ವಿ ಮಾಡಿದ್ರೆ ಬಿಜೆಪಿ ಅಲ್ಲ, ಬೇರೆಯವ್ರು ಮಾಡಿದ್ರೆ ಬಿಜೆಪಿ ಅಂತಂದ್ರೆ ನಾವು ಬಿಜೆಪಿ ಅಲ್ವಾ? ನಾನೇ ಬಿಜೆಪಿ. ನಿನ್ನೆ ನಾವು ಮಾಡಿದಂಥ ಪ್ರತಿಭಟನೆ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಂಥ ಪ್ರತಿಭಟನೆ ಅದು. ನಾವು ಬರುವಂಥ ದಿವಸಗಳಲ್ಲಿ ಬೆಂಗಳೂರಿನ ಹಲವಾರು ಇಶ್ಯೂಗಳನ್ನು ತಗೊಂಡು ಇಡೀ ಬೆಂಗಳೂರಿನಲ್ಲಿ ಸಾವಿರಾರು ಜನರನ್ನ ಮುಟ್ಟುವಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ಬೆಂಗಳೂರು ಮಹಾನಗರ ಸೇರ್ ಮಾಡುತ್ತೆ. ನಿನ್ನೆ ಮಾಡಿದ್ದು ಜಯನಗರದಕ್ಕೆ ಸೀಮಿತವಾದಂಥ ಹೋರಾಟ ನಮ್ಮ ಕ್ಷೇತ್ರದಾಗಿದ್ದರಿಂದ ಅಲ್ಲಿನ ಸಂಸದನಾಗಿ ನಾನು, ಅಲ್ಲಿನ ಶಾಸಕರಾದಂಥ ರಾಮಮೂರ್ತಿಯವರು ಜೊತೆಗಿದ್ವಿ ಅಷ್ಟೇ. ಹೋರಾಟದ ಪ್ರತಿಫಲ ಏನಿರ್ಬೇಕು ಹೇಳಿ? ರಿಸಲ್ಟ್ ಸಿಗಬೇಕು. ಇದರಲ್ಲಿ ರಿಸಲ್ಟ್ ಏನಿತ್ತು? ದರ ಜಾಸ್ತಿ ಆಗೋದಿತ್ತು, ಅದನ್ನು ಇಳಿಸಾಯ್ತು. ರಿಸಲ್ಟ್ ಸಿಕ್ಕಾಯ್ತಲ್ಲ, ಯಶಸ್ವಿ ಹೋರಾಟ ಇದು. ದರ ಇಳಿಸಾದ ಮೇಲೆ ಬೆಳಗ್ಗೆ 6 ಗಂಟೆಯಿಂದ ಜಾರಿ ಬಂದಿದೆ. ಸೋಮವಾರ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಉಪಮುಖ್ಯಮಂತ್ರಿಗಳು ಇಲ್ಲ ನಾನೇ ಹೇಳಿದ್ದು ನಮ್ಮ ಸರ್ಕಾರ ಮಾಡ್ತು ಅಂತ ಪೋಸ್ಟ್ ಮಾರ್ಟಮ್ ಆದಮೇಲೆ, ಈಗೇನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಅವ್ರು ಹೇಳ್ಬೋದು. ಆದರೆ 2 ದಿವಸ ಮುಂಚೆನೇ ಹೇಳಿದ್ವಲ್ಲ ನಾವು, ಆಗತ್ತೆ ದರ ಏರಿಕೆ ಆಗುವಂತ ತಡೆ ಹಿಡಿತೀವಿ ನಾವು, ಅದಕ್ಕೆ ಬ್ರೇಕ್ ಬೀಳತ್ತೆ ಅಂತ. ಕೇಂದ್ರ ಸರ್ಕಾರದಿಂದ ನಾವೆಲ್ಲ ಸಂಘಟಿತವಾಗ್ತಾನೆ ನಾವು ಹೇಳಿದ್ದು. ರಿಸಲ್ಟ್ ನಾವು ಕೊಟ್ಟಿದ್ದೀವಿ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.